ಕೈವರಿಸಿದಂಥ ಒಂದು ಮಹಾನ್ ವ್ಯಕ್ತಿಗಳು ಕೂಡ ಏನಂತಂದ್ರೆ ಇವಾಗ ತಪ್ಪು ದಾರಿ ಹಿಡ್ತಾ ಇದ್ದಾರೆ ಅಂತ ಒಂದು ಆರೋಪ ಬರ್ತಾ ಇದೆ. ಅದಕ್ಕೆ ತಾವೊಂದು ಏನು ಕಿವಿ ಮಾತು ಹೇಳ್ತೀರಾ? ಈ ರೀತಿಯಾದ ಬೆಳವಣಿಗೆಗಳು ಒಳ್ಳೆಯ ಲಕ್ಷಣಗಳಂತೂ ಅಲ್ಲ. ಕಾವಿಧಾರಿಗಳು ತಪ್ಪು ಹೆಜ್ಜೆಯನ್ನು ತುಳಿತಾ ಇದ್ರು ಅಂದ್ರೆ ಆ ದಾರಿಯಿಂದ ಪ್ರತಿಯೊಬ್ಬರು ಹಿಂದೆ ಸರಿಬೇಕು. ಸಮಾಜಕ್ಕೆ ಸನ್ಮಾರ್ಗವನ್ನು ತೋರಿಸೋದೇ ಕಾವಿಧಾರಿಗಳ ಪ್ರಮುಖ ಕರ್ತವ್ಯ. ಮತ್ತು ಅವರೇ ಹಾದಿ ತಪ್ಪಿದ್ರೆ ಸಮಾಜ ಇನ್ನೂ ಹೆಚ್ಚು ಹಾದಿ ತಪ್ಪಲಿಕ್ಕೆ ಅವಕಾಶ ಕೊಟ್ಟಂಗಾಗುತ್ತೆ. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಇವತ್ತು ಧಾರ್ಮಿಕ ವಲಯ ಹೆಜ್ಜೆ ಇಡಬೇಕಾಗಿರುವಂಥ ಅವಶ್ಯಕತೆ ಇದೆ. ಇನ್ನು ಕೆಲವು ಕಡೆಗೆ ಅಲ್ಲಸಲ್ಲದ ಆರೋಪಗಳನ್ನು ಕೂಡ ಮಾಡೋದ್ರ ಮೂಲಕ ಕಾವಿಧಾರಿಗಳ ತೇಜೋವಧೆಯನ್ನು ಮಾಡುವಂತಹ ಘಟನೆಗಳನ್ನು ಕೂಡ ನಾವು ನೋಡ್ತೀವಿ. ಅಂಥದ್ದು ಏನಾದರೂ ಇತ್ತು ಅಂದ್ರೆ ಅಂಥದ್ದನ್ನು ಸಮಾಜನೂ ಕೂಡ ಕೈ ಬಿಡಬೇಕು. ಬೇರೆ ಬೇರೆ ಸಮಸ್ಯೆಗಳಿದ್ದು ಅಂದ್ರೆ ಅವುಗಳನ್ನು ಹೇಳ್ಕೊಳ್ಳಿ, ಕೇಳಲಿ, ಪರಸ್ಪರ ಚರ್ಚೆ ಮಾಡಲಿ, ಮೀಡಿಯಾದ ಮುಂದಾದ್ರೂ ಬರಲಿ, ಸರಿ ಮಾಡ್ಕೊಳ್ಳೋಕೆ ಏನು ತೊಂದರೆ ಇರೋಂಗಿಲ್ಲ. ಆದರೆ ತೇಜೋವಧೆ ಮಾಡೋದ್ರ ಮೂಲಕ ಅವರನ್ನು ಬ್ಲ್ಯಾಕ್ಮೇಲ್ ಮಾಡಿ ನಮ್ಮ ಇಚ್ಛೆಯನ್ನು ಪೂರೈಸ್ಕೊಳ್ಬೇಕು ಅಂತ ಯಾರಾದರೂ ಪ್ರಯತ್ನ ಮಾಡ್ತಿದ್ರು ಅಂದ್ರೆ ಅದು ಕೂಡ ಒಳ್ಳೆಯದಲ್ಲ. ಇವರು ಮಾಡ್ತಿದ್ರು ಅಂದ್ರೆ ಮಾಡೋದು ಒಳ್ಳೆಯದಲ್ಲ. ಒಂದು ವೇಳೆ ಮಾಡದೇ ಇದ್ದ ಪ್ರಸಂಗದಲ್ಲಿ ಸುಳ್ಳು ಆರೋಪಗಳನ್ನು ಮಾಡುವಂಥ ವ್ಯವಸ್ಥೆಗಳು ಬಂದರೆ ಅದು ಕೂಡ ಸರಿಯಲ್ಲ. ಇವೆರಡನ್ನೂ ಕೂಡ ತಿದ್ದುಕೊಂಡು ಹೋಗಬೇಕಾಗಿರುವಂಥದ್ದು ಅವಶ್ಯಕತೆ ಇದೆ. ಮಠಾಧೀಶರಿಗೆ ರಾಜಕೀಯ ನಂಟು ಎಷ್ಟು ಸರಿ? ಇವತ್ತು ಮಠಾಧೀಶರಿಗೆ ರಾಜಕೀಯ ನೆಂಟು ಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಬೇರೆ. ಆದರೆ ಕೆಲವೊಮ್ಮೆ ಅನಿವಾರ್ಯ ಪ್ರಸಂಗಗಳು ರಾಜಕೀಯ ವಲಯಕ್ಕೆ ಸರಿಯಾದ ಮಾರ್ಗದರ್ಶನ ಮಾಡುವ ಸಂದರ್ಭ ಬಂದಾಗ ಮಠಾಧೀಶರ ಹಸ್ತಕ್ಷೇಪ ಅವಶ್ಯವಾಗಿ ಬೇಕಾಗ್ತದೆ. ಆಮೇಲೆ ಸಾಮಾಜಿಕ ಕೆಲಸಗಳನ್ನು ಮಾಡಬೇಕಾದ ಸಂದರ್ಭದಲ್ಲಿ ರಾಜಕೀಯ ಮುಖಂಡರ ಒಂದು ಸಹಕಾರನೂ ಮಠಾಧೀಶರಿಗೆ ಅವಶ್ಯವಾಗಿ ಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ಇವತ್ತು ಯಾವುದೇ ಒಂದು ಸಾಮಾಜಿಕ ಕೆಲಸವನ್ನು ಮಾಡಬೇಕು ಅಂದ್ರೆ ಸರ್ಕಾರದ ಒಪ್ಪಿಗೆ ಅದಕ್ಕೆ ಅವಶ್ಯಕತೆ ಇರ್ತದೆ. ಈಗ ಯಾವುದೋ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತೀವಿ, ಯಾವುದೋ ಒಂದು ಸ್ಕೂಲನ್ನು ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಬೇಕು ಅಂದರೆ ಸರ್ಕಾರದಿಂದ ಪರ್ಮಿಷನ್ ತೊಗೋಬೇಕು. ಸರ್ಕಾರದಿಂದ ಪರ್ಮಿಷನ್ ತೊಗೋಬೇಕು ಅಂದ್ರೆ ರಾಜಕೀಯ ನಂಟನ್ನು ಇಟ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಸೃಷ್ಟಿಯಾಗ್ತಿರ್ತದೆ. ಆದರೆ ಆ ರಾಜಕೀಯ ನಂಟನ್ನು ದುರುಪಯೋಗ ಮಾಡ್ಕೊಳ್ಳಾರ್ದನ ಸಮಾಜದ ಒಳಿತಿಗಾಗಿ ಎಲ್ಲರೂ ಉಪಯೋಗ ಮಾಡ್ಕೋಬೇಕು ಅನ್ನೋದು ನಮ್ಮ ಕಟ್ ಮಾಡಿ ಕೊಡ್ತೀವಿ.